ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 21 ಇದರಲ್ಲಿ ಹೌ ಟು ಕ್ರಿಯೇಟ್ ಅ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಓಕೆ, ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು, ಟ್ರಾನ್ಸಿಷನನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು, ಅನಿಮೇಷನ್ ಎಫೆಕ್ಟನ್ನು ಯಾವ ರೀತಿ ಕೊಡೋದು, ಮತ್ತು ಸ್ಲೈಡ್ ಶೋ ಮಾಡಿ ಯಾವ ರೀತಿ ನೋಡೋದು. ಸೊ ಇವುಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 22. ಸೊ ಇದರಲ್ಲಿ ನಾನು ಕಸ್ಟಮ್ ಸ್ಲೈಡ್ ಶೋ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಕಸ್ಟಮ್ ಸ್ಲೈಡ್ ಶೋ ಅಂದರೆ ಏನು, ಸೊ ಅವುಗಳನ್ನ ನಾವು ಯಾವ ರೀತಿಯಾಗಿ ಕಸ್ಟಮ್ ಆಗಿ ರೆಡಿ ಮಾಡ್ಕೋಬೇಕು. ಸೊ ಕಸ್ಟಮ್ ಸ್ಲೈಡ್ ಶೋದಿಂದ ನಮಗೇನು ಒಂದು ಉಪಯೋಗ ಏನಿದೆ. ಸೊ ಕಸ್ಟಮ್ ಸ್ಲೈಡ್ ಶೋ ಅಂದರೆ ನಮಗೆ ಯಾವ ಸ್ಲೈಡ್ ಬೇಕಲ್ಲ ಅಷ್ಟೇ ಸ್ಲೈಡ್ಗಳನ್ನ ನಾವು ತೆಗೆದುಕೊಂಡು ನಾವು ಏನು ಮಾಡ್ಬೋದು ಅಂದರೆ ಸೇವ್ ಮಾಡಿ ಇಡ್ಬೋದು. ಅಷ್ಟೇ ಸ್ಲೈಡ್ಗಳನ್ನ ನಾವಿಲ್ಲಿ ಶೋ ಮಾಡಿ ತೋರಿಸ್ಬೋದು. ಅಂದರೆ ಇದರಿಂದ ಏನಾಗ್ತದಪ್ಪ ಅಂದರೆ ಶಾರ್ಟ್ಕಟ್ಟಾಗಿ ಅಂದರೆ ಶಾರ್ಟ್ ಮಾಡ್ಕೋಬೋದು. ನಾವು ಒಂದು ಟಾಪಿಕನ್ನು ಕವರ್ ಮಾಡಬೇಕಾಗ್ತದೆ. ಸೊ ಎಲ್ಲ ಸ್ಲೈಡ್ಗಳನ್ನ ಒಂದು ತೆಗೆದುಕೊಳ್ಳುವ ಬದಲಾಗಿ ನಮಗೆ ಎಷ್ಟು ಸ್ಲೈಡ್ ಬೇಕಪ್ಪ ಅಷ್ಟೇ ಸ್ಲೈಡನ್ನು ನಾವು ಆಯ್ದುಕೊಂಡು ಅವುಗಳನ್ನ ಕಸ್ಟಮ್ದಲ್ಲಿ ಇಡಬೇಕಾಗ್ತದೆ. ಕಸ್ಟಮ್ ಸೆಲೆಕ್ಟ್ ಮಾಡ್ಕೊಂಡು ಕಸ್ಟಮ್ದಲ್ಲಿ ಸೇವ್ ಮಾಡಿ ಇಡೋದು. ಆಮೇಲೆ ನಾವು ಪ್ಲೇ ಮಾಡಿ ನಮ್ಮ ಟಾಪಿಕನ್ನು ಕವರ್ ಮಾಡ್ಕೋಬೋದು. ಸೊ ಅವುಗಳನ್ನ ಯಾವ ರೀತಿಯಾಗಿ ಮಾಡೋದು ಅಂದರೆ ಕಸ್ಟಮ್ ಸ್ಲೈಡನ್ನು ಯಾವ ರೀತಿಯಾಗಿ ಸೆಟ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ, ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಓಕೆ, ಸೊ ಇವಾಗ ನಾನು ಪವರ್ ಪಾಯಿಂಟನ್ನು ಓಪನ್ ಮಾಡ್ಕೋತೀನಿ. ಪವರ್ ಪಾಯಿಂಟನ್ನು ಓಪನ್ ಮಾಡಿದ ನಂತರ ನಾವಿಲ್ಲಿ ಒಂದು ಪ್ರೆಸೆಂಟೇಷನನ್ನು ಓಪನ್ ಮಾಡ್ಕೋಬೇಕಾಗ್ತದೆ. ಓಕೆ, ಎಲ್ಲನೂ ರೆಡಿ ಇರಬೇಕಾಗ್ತದೆ. ಒಂದು ಟ್ರಾನ್ಸಿಷನ್ನು, ಅನಿಮೇಷನ್ ಎಫೆಕ್ಟು, ಓಕೆ ಎಲ್ಲ ರೆಡಿ ಮಾಡಿ ಒಂದು ಕಂಟೆಂಟು ಎಲ್ಲ ಇದ್ದದ ಒಂದು ಸ್ಲೈಡ್ ಒಂದು ಅಂದರೆ ಪ್ರೆಸೆಂಟೇಷನನ್ನು ಓಪನ್ ಮಾಡ್ಕೋಬೇಕಾಗ್ತದೆ. ಓಪನ್ ಮಾಡಿದ ನಂತರ ನಾವು ಎಲ್ಲಿ ಬರಬೇಕು ಅಂದ್ರೆ ಇಲ್ಲಿ ಸ್ಲೈಡ್ ಶೋ ಅಂತ ಆಪ್ಷನ್ ಸಿಗ್ತದೆ. ಸೊ ಇಲ್ಲಿ ಸ್ಲೈಡ್ ಶೋ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಸ್ಲೈಡ್ ಶೋ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಸ್ಟಾರ್ಟ್ ಸ್ಲೈಡ್ ಶೋ ಅಂತೇಳಿ ಒಂದು ಆಪ್ಷನ್ ಇದೆ. ಸೊ ಇದರಲ್ಲಿ ಫ್ರಾಮ್ ಬಿಗಿನಿಂಗ್, ಫ್ರಾಮ್ ಕರೆಂಟ್ ಸ್ಲೈಡ್ ಮತ್ತು ಇಲ್ಲಿ ಕಸ್ಟಮ್ ಸ್ಲೈಡ್ ಶೋ ಅಂತೇಳಿ ಆಪ್ಷನ್ ಬಂದಿರ್ತವೆ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಮೊದಲನೇದಾಗಿ ಫ್ರಾಮ್ ಬಿಗಿನಿಂಗ್. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಲಾಸ್ಟ್ ಸ್ಲೈಡ್ದಲ್ಲಿ ಏನು ಮಾಡ್ತೀನಿ, ಇಲ್ಲಿ ಒಂದು ಲಾಸ್ಟ್ ಸ್ಲೈಡನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಲಾಸ್ಟ್ ಸ್ಲೈಡನ್ನು ಸೆಲೆಕ್ಟ್ ಮಾಡ್ಕೋತೀನಿ. ನಾ ಇಲ್ಲಿ ಫ್ರಾಮ್ ಬಿಗಿನಿಂಗ್ ಅಂತೇಳಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೋತೀನಿ. ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋತೀನಿ. ಆವಾಗ ಸ್ಲೈಡ್ ಶೋ ಆಗೋದು ಲಾಸ್ಟ್ ಸ್ಲೈಡ್ದಿಂದ ಅಲ್ಲ, ಫ್ರಾಮ್ ಬಿಗಿನಿಂಗ್ ಅಂದರೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೇವೆ ಪ್ರೆಸೆಂಟೇಷನ್ ಒಂದು ಸ್ಲೈಡು ಅಲ್ಲಿಂದಲೇ ಏನಾಗ್ತದೆ ಅದು ಶೋ ಆಗ್ತದೆ. ಇವಾಗ ನೀವು ನೋಡ್ಕೋಬೋದು ಇಲ್ಲಿ ಫ್ರಾಮ್ ಬಿಗಿನಿಂಗ್. ಓಕೆ ಇವಾಗ ಫಸ್ಟ್ ಸ್ಲೈಡ್ನಿಂದನೇ ಏನಾಗ್ತದೆ ಅದು ಶೋ ಆಗ್ತಾಯಿದೆ. ಅಂದರೆ ಇಲ್ಲಿ ಮತ್ತೆ ಇಲ್ಲಿ ಎಸ್ಕೇಪ್ ಪ್ರೆಸ್ ಮಾಡ್ಕೋತೀನಿ. ಓಕೆ, ಅಂದರೆ ಏನಾಗ್ತದೆ ಇಲ್ಲಿ ನಾವು ಕರ್ಸರನ್ನು ಎಲ್ಲೇ ಇಟ್ಟರೂ ಕೂಡ ಓಕೆ ಲಾಸ್ಟ್ ಇಡ್ಬೋದು ಅಥವಾ ಇಲ್ಲಿ ಮಧ್ಯದಲ್ಲಿ ಇಡ್ಬೋದು ಮತ್ತು ಇಲ್ಲಿ ಫ್ರಾಮ್ ಬಿಗಿನಿಂಗ್ ಅನ್ಬೋದು. ಸೊ ಇವಾಗ ಫಸ್ಟ್ ಸ್ಲೈಡ್ನಿಂದನೇ ಅದು ಏನಾಗ್ತದೆ ಶೋ ಆಗ್ತದೆ. ಸೊ ಇದು ಫ್ರಾಮ್ ಬಿಗಿನಿಂಗ್. ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ಫ್ರಾಮ್ ಕಸ್ಟಮ್ ಸ್ಲೈಡ್. ಫ್ರಾಮ್ ಕಸ್ಟಮ್ ಸ್ಲೈಡ್ ಅಂದರೆ ನಾವು ಕರ್ಸರನ್ನು ಅಂದರೆ ನಾವು ಯಾವ ಸ್ಲೈಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಲ್ಲ ಆ ಸ್ಲೈಡಿಂದ ಏನಾಗ್ತದೆ ಅದು ಪ್ಲೇ ಆಗ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅಂದರೆ ಸ್ಲೈಡ್ ನಂಬರ್ 11. ಓಕೆ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫ್ರಾಮ್ ಕರೆಂಟ್ ಸ್ಲೈಡ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ತೀನಿ. ಸೊ ಆಗ ನೋಡ್ಕೋಬೋದು ಔಟ್ಪುಟ್ ಡಿವೈಸ್ ಫ್ರಾಮ್ ಎಲ್ಲಿಂದ್ರೆ ಸ್ಟಾರ್ಟ್ ಆಗಿದೆ ಕರೆಂಟ್ ಸ್ಲೈಡ್. ನಾವು ಯಾವುದು ಸ್ಲೈಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೇವಲ್ಲ ಅಲ್ಲಿಂದ್ರೆ ಏನಾಗ್ತದೆ ಶೋ ಆಗ್ತದೆ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಲಾಸ್ಟ್ ಸ್ಲೈಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ನಾನು ಏನು ಮಾಡ್ತೀನಿ ಫ್ರಾಮ್ ಕರೆಂಟ್ ಸ್ಲೈಡ್. ಓಕೆ, ಇವಾಗ ಎಷ್ಟು ಶೋ ಆಗಿದೆಯಪ್ಪ ಅಂದರೆ ಲಾಸ್ಟ್ ಸ್ಲೈಡ್ ಅಷ್ಟೇ ಶೋ ಆಗಿದೆ. ಅಂದರೆ ಇದು ಫ್ರಾಮ್ ಕರೆಂಟ್ ಸ್ಲೈಡ್ ಅಂದರೆ ಇದು ಫ್ರಾಮ್ ಕರೆಂಟ್ ಸ್ಲೈಡ್. ಫ್ರಾಮ್ ಕರೆಂಟ್ ಸ್ಲೈಡ್ ಅಂದರೆ ನಾವು ಯಾವ ಸ್ಲೈಡನ್ನು ಸೆಲೆಕ್ಟ್ ಮಾಡ್ಕೋತೀವಿ ಆ ಒಂದು ಸ್ಲೈಡ್ದಿಂದ ಅದು ಶೋ ಆಗ್ತದೆ. ಸೊ ಇದು ಫ್ರಾಮ್ ಕರೆಂಟ್ ಸ್ಲೈಡ್. ಫ್ರಾಮ್ ಬಿಗಿನಿಂಗ್ ಅಂದರೆ ಇದು ಏನಾಗ್ತದೆ ಅಂದರೆ ನಾವು ಲಾಸ್ಟ್ ಸ್ಲೈಡ್ ಸೆಲೆಕ್ಟ್ ಮಾಡಿದ್ರು ಕೂಡ ಅದು ಫಸ್ಟ್ ಸ್ಲೈಡ್ದಿಂದನೇ ಶೋ ಆಗ್ತದೆ. ಸೊ ಇದು ಫ್ರಾಮ್ ಬಿಗಿನಿಂಗ್. ಫ್ರಾಮ್ ಕರೆಂಟ್ ಸ್ಲೈಡ್ ಅಂದರೆ ನಾವು ಯಾವ ಸ್ಲೈಡನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಸೊ ಆ ಸ್ಲೈಡ್ದಿಂದ ಅದು ಏನಾಗ್ತದೆ ಅಂದರೆ ಶೋ ಆಗ್ತದೆ. ಸೊ ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಕಸ್ಟಮ್ ಸ್ಲೈಡ್. ಇಲ್ಲಿ
ಈ ಒಂದು ಸ್ಪಿನ್ ಬಟನ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಕಸ್ಟಮ್ ಶೋಸ್ ಅಂತೇಳಿ ಒಂದು ಆಪ್ಷನ್ ಬರ್ತದೆ. ಸೊ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನು ಕೇಳ್ತಾ ಇದೆಯಪ್ಪ ಅಂದರೆ ಒಂದು ಡೈಲಾಗ್ ಬಾಕ್ಸ್ ಬರ್ತದೆ ಕಸ್ಟಮ್ ಶೋಸ್ ಅಂತೇಳಿ. ಸೊ ಇಲ್ಲಿ ನಾವು ಏನು ಮಾಡ್ಕೋಬೇಕು, ನ್ಯೂ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ನ್ಯೂ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಮತ್ತೊಂದು ಡೈಲಾಗ್ ಬಾಕ್ಸ್ ಬರ್ತದೆ. ಸೊ ಇದರಲ್ಲಿ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ನಾವು ಶಾರ್ಟ್, ಓಕೆ, ಎಷ್ಟು ನಾವು ಟೋಟಲ್ ಸ್ಲೈಡ್ ಒಂದು 15 ಸ್ಲೈಡ್ ಅದಾವೆ. ಸೊ ಇವತ್ತಿನ ಟಾಪಿಕ್ ನಾವು ಎಷ್ಟು ಹೇಳಬೇಕಾಗಿದೆ ಅಷ್ಟೇ ನಾ ಏನು ಮಾಡ್ಕೋಬೋದು, ಇಲ್ಲಿ ಶಾರ್ಟ್ ಆಗಿ ಅವಷ್ಟೇ ಕಸ್ಟಮ್ದಲ್ಲಿ ಇಟ್ಟು ನಾ ಇಲ್ಲಿ ಶೋ ಮಾಡಿ ತೋರಿಸ್ಬೋದು. ಓಕೆ, ಎಕ್ಸಾಂಪಲ್ ನಾ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಸ್ಲೈಡ್ ನಂಬರ್ 3. ಓಕೆ, ಇಲ್ಲಿ ಇಲ್ಲಿ ಸ್ಲೈಡ್ ನಂಬರ್ 3 ಮತ್ತು ಇಲ್ಲಿ ಸ್ಲೈಡ್ ನಂಬರ್ 4 ಅಂತೇಳಿ ಎರಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಕಸ್ಟಮ್ ಶೋ 1 ಅಂತಿದೆ. ಸೊ ಇದನ್ನು ನಾವು ಏನು ಮಾಡ್ಕೋಬೋದು ಅಂದರೆ ಸ್ಲೈಡ್ ಶೋ ನೇಮ್ ಅಂತ ಬರ್ತದೆ. ಸೊ ಇಲ್ಲಿ ನಾ ಏನು ಮಾಡ್ಬೋದು, ಇದನ್ನ ನೇಮನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಕಂಪ್ಯೂಟರ್ ಮೀನಿಂಗ್ ಅಂತೇಳಿ ನಾ ಇಲ್ಲಿ ಏನು ಮಾಡ್ತೀನಿ, ಚೇಂಜ್ ಮಾಡ್ಕೋತೀನಿ. ಓಕೆ, ಕಂಪ್ಯೂಟರ್ ಮೀನಿಂಗ್. ಇಲ್ಲಿ ಕಂಪ್ಯೂಟರ್ ಮೀನಿಂಗ್ ಎಂದು ನಾ ಇಲ್ಲಿ ಅದನ್ನು ರೀನೇಮ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಅವು ಎರಡೂ ಸೆಲೆಕ್ಟ್ ಮಾಡಿದಂಥ ಸ್ಲೈಡ್ಗಳನ್ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಆ್ಯಡ್ ಆಗಿದ್ದಾವೆ. ಸೊ ಇಲ್ಲಿ ಏನು ಮಾಡ್ಕೋಬೋದು, ಸ್ಲೈಡ್ ನಂಬರ್ 4 ಇದ್ದದನ್ನು ಇಲ್ಲಿ ಅಪ್ ತೊಗೊಂಬರ್ಬೋದು, ಅಥವಾ ಇಲ್ಲಿ ಮತ್ತೆ ಪುನಃ ಇಲ್ಲಿ ಡೌನ್ ತೊಗೊಂಬರ್ಬೋದು. ಅಂದರೆ ನಾವು ಒಂದು ಸ್ಲೈಡ್ ಯಾವುದು ಬೇಕು ಅದನ್ನು ನಾವು ಫಸ್ಟಿಗೆ ತೊಗೋಬೋದು. ಅಂದರೆ ಅಪ್ ತೊಗೊಂಡು ಅದನ್ನ ಮೇಲ್ಗಡೆ ಇಡ್ಬೋದು, ಅಥವಾ ಫಸ್ಟ್ ಇದ್ದದ್ದು ನಾವು ಏನು ಮಾಡ್ಕೋಬೋದು ಅದನ್ನು ಲಾಸ್ಟ್ ಡೌನ್ ಅಂತೇಳಿ ತೊಗೋಬೋದು. ಅಂದರೆ ನಾವು ಯಾವುದು ಟಾಪಿಕ್ ಇದೆಯಲ್ಲ ಆ ಟಾಪಿಕ್ ರಿಲೇಟೆಡ್ ಆದಂಥ ಒಂದು ಸ್ಲೈಡ್ಗಳನ್ನ ಅಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಇನ್ನು ನೆಕ್ಸ್ಟ್ ಏನಿದೆಪ್ಪ ಅಂದರೆ ಇಲ್ಲಿ ರಿಮೂವ್ ಅಂದರೆ ನಮಗೆ ಎಕ್ಸ್ಟ್ರಾ ಯಾವುದಾದ್ರು ಬೇರೆ ಒಂದು ಟಾಪಿಕ್ ಬಿಟ್ಟು ಬೇರೆ ಸ್ಲೈಡ್ ಒಂದು ಆ್ಯಡ್ ಆಗಿರ್ತದೆ. ಓಕೆ, ಅವಾಗ ನಾವು ಏನು ಮಾಡ್ಕೋಬೋದಾಗ್ತದೆ, ಅದನ್ನು ರಿಮೂವ್ ಮಾಡಿಬಿಡೋದು. ಅಂದರೆ ಆ ಟಾಪಿಕ್ ರಿಲೇಟೆಡ್ ಇಲ್ಲದಂಥ ಸ್ಲೈಡನ್ನು ನಾವು ಇಲ್ಲಿ ಏನು ಮಾಡ್ಕೋಬೋದು, ರಿಮೂವ್ ಮಾಡ್ಕೋಬೋದು. ಬೈ ಚಾನ್ಸ್ ಮಿಸ್ಟೇಕ್ ಆಗಿ ಆ ಸ್ಲೈಡ್ ಬಂದಿತ್ತಪ್ಪ ಅಂದರೆ ಅಲ್ಲಿ ಆ ಒಂದು ಟಾಪಿಕ್ ರಿಲೇಟೆಡ್ ಇಲ್ಲ ಆಗಿತ್ತು ಅಂದರೆ ನಾವು ಅದನ್ನು ರಿಮೂವ್ ಮಾಡ್ಕೋಬೋದು. ಓಕೆ, ಸೊ ಈಗ ನಾನು 2 ಸ್ಲೈಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಏನು ಕೊಟ್ಟಿದ್ದೀನಿ, ಕಂಪ್ಯೂಟರ್ ಮೀನಿಂಗ್. ಅಂದರೆ ಕಂಪ್ಯೂಟರ್ ಮೀನಿಂಗ್ ರಿಲೇಟೆಡ್ ಇಲ್ಲಿ ಸ್ಲೈಡ್ಗಳು ಇರಬೇಕಾಗ್ತದೆ. ಇಲ್ಲ ಆಗಿತ್ತಪ್ಪ ಅಂದರೆ ಅದನ್ನು ರಿಮೂವ್ ಮಾಡ್ಕೋಬೇಕಾಗ್ತದೆ. ಸೊ ಇವಾಗ ಇಷ್ಟು ಮಾಡಿದ ನಂತರ ಇಲ್ಲಿ ಓಕೆ ಕೊಡಬೇಕು. ಓಕೆ ಕೊಟ್ಟ ನಂತರ ಇಲ್ಲಿ ನಾವು ಮತ್ತೆ ಏನು ಮಾಡ್ಕೋಬೋದು, ಇಲ್ಲಿ ಎಡಿಟ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಮತ್ತೆ ನಮ್ಗೆ ಬೇಕಾದಂಥ ಸ್ಲೈಡನ್ನು ಎಡಿಟ್ ಮಾಡ್ಕೋಬೋದು, ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ಈಗ ಮತ್ತೆ ನಾನು ಏನು ಮಾಡ್ತೀನಿ, ಇಲ್ಲಿ ಓಕೆ ಕೊಡ್ತೀನಿ. ಓಕೆ ಕೊಟ್ಟ ನಂತರ ಮತ್ತೆ ನಾವು ಏನು ಮಾಡ್ಕೋಬೋದು, ಇಲ್ಲಿ ರಿಮೂವ್ ಕಾಪಿ ಮಾಡ್ಕೋಬೋದು. ಇದನ್ನೇ ಒಂದು ಕಂಪ್ಯೂಟರ್ ಮೀನಿಂಗ್, ಇದನ್ನು ಒಂದು ಕಾಪಿ ಮಾಡ್ಕೋಬೋದು. ಸೊ ಇಲ್ಲಿ ಕಾಪಿ ಆಗಿದೆ ನೋಡಿರಿ, ಕಾಪಿ ಆಫ್ ಕಂಪ್ಯೂಟರ್ ಮೀನಿಂಗ್ ಅಂತೇಳಿ ಒಂದು ಕಾಪಿ ಆಗಿದೆ. ಸೊ ಈ ಒಂದು ಕಾಪಿ ಆಫ್ ಕಂಪ್ಯೂಟರ್ ಮೀನಿಂಗ್ ಇದೇನು ಒಂದು ಕಸ್ಟಮ್ ಇದ್ದದ್ದು ಸ್ಲೈಡ್ ಏನು ಒಂದು ಕಾಪಿ ಆಗಿದೆಯಲ್ಲ ಅದನ್ನು ಇಲ್ಲಿ ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ರಿಮೂವ್. ಸೊ ಇವಾಗ ರಿಮೂವ್ ಆಗಿದೆ. ಸೊ ಈ ಪ್ರಕಾರ ನಾವು ಎಡಿಟ್ ಮಾಡ್ಕೋಬೋದು, ರಿಮೂವ್ ಮಾಡ್ಕೋಬೋದು, ಕಾಪಿ ಮಾಡ್ಕೋಬೋದು. ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಶೋ ಮಾಡಿ ತೋರಿಸ್ತೀನಿ ನಿಮಗೆ. ಇವಾಗ ನಾನು 2 ಸ್ಲೈಡ್ ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸ್ಲೈಡ್ ನಂಬರ್ 3 ಮತ್ತು 4 ಏನಿದೆ ನಮ್ಮದು ಕಂಪ್ಯೂಟರ್ ಮೀನಿಂಗ್ ಅಂತಿದೆ. ಸೊ ಇವಾಗ ನಾನು ಶೋ ಮಾಡ್ತೀನಿ, ಅಷ್ಟೇ ಸ್ಲೈಡ್ ಏನಾಗ್ತಾವೆ ಇಲ್ಲಿ ಶೋ ಆಗ್ತಿರ್ತವೆ. ಓಕೆ, ನೋಡ್ಕೋಬೋದು. ಓಕೆ, ಕಂಪ್ಯೂಟರ್ ಮತ್ತು ಇಲ್ಲಿ ಡೆಫಿನೇಷನ್ ಆಫ್ ಕಂಪ್ಯೂಟರ್. ಸೊ ಇಷ್ಟೇ ಸ್ಲೈಡ ಶೋ ಆಗ್ತವೆ, ಆಮೇಲೆ ಏನಾಗ್ತದೆ, ಸ್ಟಾಪ್ ಆಗ್ತದೆ. ಸೊ ಈ ಪ್ರಕಾರ ನಾವು ಕಸ್ಟಮ್ ಸ್ಲೈಡನ್ನು ಸೆಟ್ ಮಾಡ್ಕೊಂಡು ನಾವು ಈಸಿಯಾಗಿ ಯಾವುದೇ ಒಂದು ಲೆಸನನ್ನು ಮಾಡ್ಕೋಬೋದು, ಅಥವಾ ಯಾವುದೇ ಒಂದು ಫೀಲ್ಡ್ದಲ್ಲಿ ನಾವು ಇದರ ಉಪಯೋಗನ ತಗೋಬೋದು. ಓಕೆ, ಸೊ ಇದೊಂದಾಯ್ತು. ನೆಕ್ಸ್ಟ್ ಮತ್ತೇನು ಮಾಡ್ಬೋದು, ಮತ್ತೊಂದು ನಿಮಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ ಇಲ್ಲಿ ಇನ್ಪುಟ್ ಡಿವೈಸಸ್ ಅಷ್ಟೇ ತೊಗೋತೀನಿ. ಸೊ ಈಗ ಮತ್ತೆ ಪುನಃ ನಾನು ಏನು ಮಾಡ್ಕೋಬೋದು, ಇಲ್ಲಿ ಹೋಗಿ ಕಸ್ಟಮ್ ಸ್ಲೈಡ್ ಶೋದಲ್ಲಿ ಹೋಗಿ ಮತ್ತೆ ಇಲ್ಲಿ ಕಸ್ಟಮ್ ಶೋಸ್ ಮತ್ತೆ ನೀವು ಅನ್ಬೇಕಾಗ್ತದೆ, ಮತ್ತೊಂದು ಹೊಸ ತೊಗೋಬೇಕಾಗಿತ್ತಂದ್ರೆ. ಸೊ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ 6 ಸ್ಲೈಡ್ ನಂಬರ್ 6. ಓಕೆ, 7, 8, 9 ಮತ್ತು 10. ಓಕೆ, 10 ಸ್ಲೈಡ್ ತೊಗೊಂಡಿದ್ದೀನಿ. ಓಕೆ, 6, 7, 8, 9 ಮತ್ತು 10 ಸ್ಲೈಡ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಕಸ್ಟಮ್ ಶೋ 1 ಇದೆಯಲ್ಲ, ಇದು ಇನ್ಪುಟ್ ಡಿವೈಸ್ ಅಂತೇಳಿ ಟೈಟಲ್ ಕೊಡ್ತೀನಿ. ಓಕೆ, ಇನ್ಪುಟ್ ಡಿವೈಸಸ್. ಓಕೆ, ಇನ್ಪುಟ್ ಡಿವೈಸ್ ಅಂತೇಳಿ ಟೈಟಲ್ ಕೊಡ್ತೀನಿ. ಮತ್ತು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಇದೇ ಪ್ರಕಾರ ಮತ್ತು ಇಲ್ಲಿ ಅಪ್ ರಿಮೂವ್ ಇದನ್ನೆಲ್ಲ ನೋಡ್ಕೋಬೋದು. ಇಷ್ಟಾದ ನಂತರ ಇಲ್ಲಿ ಓಕೆ ಕೊಡ್ತೀನಿ. ಓಕೆ ಕೊಟ್ಟ ನಂತರ ಇಲ್ಲಿ ಮತ್ತೆ ಇಲ್ಲಿ ನ್ಯೂ, ಎಡಿಟ್, ರಿಮೂವ್, ಕಾಪಿ ಇವೇ ಬಂದಿರ್ತವೆ. ಇಲ್ಲಿ ನಾನು ಏನು ಮಾಡ್ತೀನಿ, ಶೋ ಮಾಡಿದರೆ ಇನ್ಪುಟ್ ಡಿವೈಸ್ ನಾವು ಎಷ್ಟು ಸ್ಲೈಡ್ ಸೆಲೆಕ್ಟ್ ಮಾಡಿದ್ದೀವಲ್ಲ ಅಷ್ಟೇ ಸ್ಲೈಡ್ ಇಲ್ಲಿ ಶೋ ಆಗ್ತವೆ. ಇವಾಗ ನೋಡ್ಕೋಬೋದು. ಓಕೆ, ಇನ್ಪುಟ್ ಡಿವೈಸಸ್. ಓಕೆ, ಸ್ಲೈಡ್ ನಂಬರ್ 6, 7. ಸೊ ಈ ಪ್ರಕಾರ ನಾವು ಯಾವ ಸೆಲೆಕ್ಟ್ ಮಾಡಿದ್ದೀವಲ್ಲ ಅಷ್ಟೇ ಅವು ಶೋ ಆಗ್ತವೆ. ಓಕೆ, ಸೊ ಇನ್ಪುಟ್ ಡಿವೈಸ್ ಅಷ್ಟೇ ಬರ್ತವೆ, ಮತ್ತು ಔಟ್ಪುಟ್ ಡಿವೈಸ್ದು ನಾವು ಇದರಲ್ಲಿ ಕಸ್ಟಮ್ದಲ್ಲಿ ಇಟ್ಟಿಲ್ಲ. ಸೊ ಈ ಪ್ರಕಾರ ನಾವು ಏನು ಮಾಡ್ಬೋದು, ಕಸ್ಟಮ್ ಒಂದು ಸ್ಲೈಡನ್ನು ಯೂಸ್ ಮಾಡ್ಕೊಂಡು
ಅಲ್ಲಿ ನಾವು ಸೆಟ್ ಮಾಡಿ ಇಟ್ಟು ನಮಗೆ ಬೇಕಾದಾಗ ಅಥವಾ ನಾವು ಲೆಸನ್ ಮಾಡಲಿಕ್ಕೆ ಮತ್ತು ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನು ನಾವು ಪ್ರೆಸೆಂಟ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಕಸ್ಟಮ್ ಸ್ಲೈಡ್ ಶೋನ ಯೂಸ್ ಮಾಡ್ಕೋಬೋದು. ಓಕೆ, ನೋಡಿರಿ ಸ್ಟಾಪ್ ಆಗಿದೆ. ಓಕೆ, ಸೊ ಇಷ್ಟು ಇದೇನಪ್ಪ ಅಂದ್ರೆ ನಾವು ಕಸ್ಟಮನ್ನು ಇಡೀ ಸ್ಲೈಡನ್ನು ನಾವು ಪ್ಲೇ ಮಾಡುವ ಬದಲಾಗಿ ನಮಗೆ ಎಷ್ಟು ಸ್ಲೈಡ್ ಬೇಕು, ಯಾವ ಟಾಪಿಕ್ ಮೇಲೆ ನಾವು ಒಂದು ಪ್ರೆಸೆಂಟೇಷನ್ ಕೊಡಬೇಕಾಗಿದೆ ಅಷ್ಟೇ ಒಂದು ಟಾಪಿಕ್ದ ಸ್ಲೈಡ್ಗಳನ್ನು ನಾವು ಕಸ್ಟಮ್ದಲ್ಲಿ ಇಟ್ಟು ಅವುಗಳನ್ನ ಶೋ ಮಾಡಿ ತೋರಿಸ್ಬೋದು. ಓಕೆ, ಸೊ ಇದು ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾನು ಯಾವ ರೀತಿಯಾಗಿ ಕಸ್ಟಮ್ ಸ್ಲೈಡ್ ಶೋ ಮಾಡೋದು, ಅವುಗಳನ್ನ ಶೋ ಯಾವ ರೀತಿ ಮಾಡಿ ನೋಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ವಿಡಿಯೋನ ಲೈಕ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.